ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಭಾರತದ ಪ್ರಮುಖ ಅಣೆಕಟ್ಟುಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಇವತ್ತಿನ ವಿಡಿಯೋ ವಿಶೇಷತೆ ಏನಂದ್ರೆ, ಭಾರತದಲ್ಲಿರುವ ಆಲ್ಮೋಸ್ಟ್ 80 ಅಣೆಕಟ್ಟುಗಳನ್ನು ನಾವು ತೆಗೆದುಕೊಂಡು ಬಂದಿದ್ದೀವಿ. ಇದು ಮೊದಲ ಪಾರ್ಟ್ ವಿಡಿಯೋ. ಈ ವಿಡಿಯೋದಲ್ಲಿ ನಾವು 40 ಭಾರತದ ಅಣೆಕಟ್ಟುಗಳ ಬಗ್ಗೆ ಸಂಪೂರ್ಣವಾಗಿರುವಂತಹ ವಿವರವನ್ನು ಚರ್ಚೆ ಮಾಡ್ತೀವಿ. ಸೊ ಮೊದಲ ಪ್ರಶ್ನೆ ಈ ರೀತಿ ಇದೆ: ಬಾಗ್ಲಿಹಾರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಬಾಗ್ಲಿಹಾರ ಅಣೆಕಟ್ಟು ಸರಿಯಾದ ಉತ್ತರ. ಇದನ್ನ ಚೆನಾಬ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಈ ಬಾಗ್ಲಿಹಾರ ಅಣೆಕಟ್ಟು ಎಲ್ಲಿದೆ ಅಂತ ಕೇಳಿದ್ರೆ, ಇದು ಜಮ್ಮು ಕಾಶ್ಮೀರದಲ್ಲಿ ಇರುವಂತದ್ದು. ಜಮ್ಮು ಕಾಶ್ಮೀರದಲ್ಲಿ ಇರುವಂತದ್ದು. ಇನ್ನು ಭಾರತದ ಅಣೆಕಟ್ಟುಗಳ ಬಗ್ಗೆ ಒಂದು ಬ್ರೀಫ್ ಆಗಿ ಒಂದು ಐಡಿಯಾವನ್ನು ತೆಗೆದುಕೊಳ್ಳೋದಾದ್ರೆ, ಭಾರತದ ಅಣೆಕಟ್ಟುಗಳ ಬಗ್ಗೆ ನೋಡೋದಾದ್ರೆ, ಸೊ ಭಾರತದ ಅಣೆಕಟ್ಟುಗಳು, ಭಾರತದಲ್ಲಿ ಒಟ್ಟು 4407 ದೊಡ್ಡ ಅಣೆಕಟ್ಟುಗಳಿವೆ. ಅಣೆಕಟ್ಟುಗಳು ಭಾರತದಲ್ಲಿ ಇರುವಂಥದ್ದು. ಭಾರತ ಪ್ರಪಂಚದಲ್ಲಿರುವಂತಹ ಅಣೆಕಟ್ಟುಗಳು, ದೇಶದಲ್ಲಿರುವಂತಹ ಅಣೆಕಟ್ಟುಗಳನ್ನು ಹೋಲಿಕೆ ಮಾಡಿದ್ರೆ 3ನೇ ಸ್ಥಾನವನ್ನು ಪಡೆಯುತ್ತೆ. ಮೊದಲ ಸ್ಥಾನದಲ್ಲಿ ಚೀನಾ ಇದೆ. ಚೀನಾದಲ್ಲಿ ಅತಿ ಹೆಚ್ಚು ಅಣೆಕಟ್ಟುಗಳಿವೆ. USA ಅಥವಾ ಅಮೇರಿಕಾ, USA ಇದೆಯಲ್ಲ, USA 2ನೇ ಸ್ಥಾನದಲ್ಲಿದೆ. ಹಾಗೇನೆ ಭಾರತ 3ನೇ ಸ್ಥಾನದಲ್ಲಿ ಇರುವಂಥದ್ದು. 3ನೇ ಸ್ಥಾನದಲ್ಲಿ ಇರುವಂಥದ್ದು, ಇದೆಲ್ಲ ಗೊತ್ತಿರಲಿ. ಸೊ ಬಾಗ್ಲಿಹಾರ ಅಣೆಕಟ್ಟು ಚೆನಾಬ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಬಾಕ್ರಾನಂಗಲ್ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸರಿಯಾದ ಉತ್ತರ. ಇದನ್ನ ಸಟ್ಲೇಜ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಸೊ ಬಾಕ್ರಾನಂಗಲ್ ಅಣೆಕಟ್ಟಿರುವಂಥದ್ದು ಹಿಮಾಚಲ್ ಪ್ರದೇಶ ಮತ್ತು ಪಂಜಾಬ್ನ ನಡುವೆ ಇರುವಂಥದ್ದು. ಇದು ಈ 2 ರಾಜ್ಯಗಳು ಜಂಟಿಯಾಗಿ ಬಾಕ್ರಾನಂಗಲ್ ಅಣೆಕಟ್ಟನ್ನು ಕಟ್ತವೆ. ಆಕ್ಚುಲಿ ದೇಶದ ಒಂದು ಪ್ರಮುಖವಾದ ಅಣೆಕಟ್ಟಿದು. ಇದು ಭಾರತದ ಅತಿ ದೊಡ್ಡ ಅಣೆಕಟ್ಟು. ಭಾರತದ ಅತಿ ದೊಡ್ಡ ಅಣೆಕಟ್ಟಾಗಿದೆ. ಅಣೆಕಟ್ಟು ಬಾಕ್ರಾನಂಗಲ್ ಅಣೆಕಟ್ಟಿನ ಇನ್ನೊಂದು ವಿಶೇಷತೆ ಇದೆ, ನೋಟ್ ಮಾಡ್ಕೊಳ್ಳಿ. ಬಾಕ್ರಾನಂಗಲ್ ಅಣೆಕಟ್ಟನ್ನ ಗೋವಿಂದ ಸಾಗರ ಸರೋವರ ಅಂತ ಕೂಡ ಕರೀತಾರೆ. ಗೋವಿಂದ ಸಾಗರ ಸರೋವರ ಅಂತ ಕೂಡ ಕರೀತಾರೆ ಬಾಕ್ರಾನಂಗಲ್ ಅಣೆಕಟ್ಟನ್ನ. ಚಮೇರಾ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸರಿಯಾದ ಉತ್ತರ. ಇದನ್ನ ರಾವಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥದ್ದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಚಮೇರಾ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ರೆ, ಹಿಮಾಚಲ ಪ್ರದೇಶ. ಸೊ ಚಮೇರಾ ಅಣೆಕಟ್ಟು ಹಿಮಾಚಲ ಪ್ರದೇಶದಲ್ಲಿ ಇರುವಂಥದ್ದು. ದುಲಹಸ್ತಿ ಅಣೆಕಟ್ಟು, ದುಲಹಸ್ತಿ ಅಣೆಕಟ್ಟು ಇದೆಯಲ್ಲ, ಈ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸರಿಯಾದ ಉತ್ತರ. ಇದನ್ನ ಚೆನಾಬ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಸೊ ಇದು ಇರುವಂಥದ್ದು ಜಮ್ಮು ಕಾಶ್ಮೀರದಲ್ಲಿ. ಜಮ್ಮು ಮತ್ತು ಕಾಶ್ಮೀರ ಯೂನಿಯನ್ ಟೆರಿಟರಿಯಲ್ಲಿ ಇರುವಂಥದ್ದು. ಫರಕ್ಕಾ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸರಿಯಾದ ಉತ್ತರ. ಇದನ್ನ ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಒನ್ ಆಫ್ ದ ಇಂಪಾರ್ಟೆಂಟ್ ಡ್ಯಾಮ್ ಇದು, ಫರಕ್ಕಾ ಡ್ಯಾಮ್. ಸೊ ಗಂಗಾ ನದಿಗೆ ಅಡ್ಡಲಾಗಿ ಫರಕ್ಕಾ ಅಣೆಕಟ್ಟನ್ನು ಕಟ್ಟಲಾಗಿದೆ. ಸೊ ಫರಕ್ಕಾ ಅಣೆಕಟ್ಟು ಎಲ್ಲಿದೆ ಕೇಳಿದ್ರೆ, ಪಶ್ಚಿಮ ಬಂಗಾಳ. ಸ್ನೇಹಿತರೆ, ಅಣೆಕಟ್ಟುಗಳಿದಾವಲ್ಲ, ಅಣೆಕಟ್ಟುಗಳಿಗೆ ನೆಹರು ಅವರೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ಟೆಂಪಲ್ ಆಫ್ ಮಾಡರ್ನ್ ಇಂಡಿಯಾ ಅಂತೇಳಿ. ಟೆಂಪಲ್ ಆಫ್ ಮಾಡರ್ನ್ ಇಂಡಿಯಾ, ಆಧುನಿಕ ಭಾರತದ ದೇವಾಲಯಗಳು ಅಂತೇಳಿ ಅಣೆಕಟ್ಟನ್ನು ಹೇಳ್ತಾರೆ. ಇದನ್ನ ಹೇಳಿದ ಯಾರು ಕೇಳಿದ್ರೆ, ನೆಹರು. ಗಾಂಧಿ ಸಾಗರ್ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸರಿಯಾದ ಉತ್ತರ. ಇದನ್ನ ಚಂಬಲ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಸೊ ಗಾಂಧಿ ಸಾಗರ್ ಅಣೆಕಟ್ಟು ಇರುವಂಥದ್ದು ಎಲ್ಲಿ ಕೇಳಿದ್ರೆ, ಗಾಂಧಿ ಸಾಗರ್ ಅಣೆಕಟ್ಟು ಇರುವುದು ಮಧ್ಯಪ್ರದೇಶಲ್ಲಿ.
ಹಿರಾಕುಡ್ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸರಿಯಾದ ಉತ್ತರ ಇದನ್ನು ಮಹಾನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಹಿರಾಕುಡ್ ಅಣೆಕಟ್ಟಿನ ಬಗ್ಗೆ ಹೇಳೋದಾದ್ರೆ ಇದು ಭಾರತದ ಅತ್ಯಂತ ಉದ್ದವಾದ ಅಣೆಕಟ್ಟು. ಅತ್ಯಂತ ಉದ್ದವಾದ ಅಣೆಕಟ್ಟು. ಸೊ ಹಿರಾಕುಡ್ ಅಣೆಕಟ್ಟು ಭಾರತದ ಅತ್ಯಂತ ಉದ್ದವಾದ ಅಣೆಕಟ್ಟು. ಇದನ್ನು ಮಹಾನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇದು ಸಂಬಲ್ಪುರದ ಹತ್ತಿರ ಇದೆ. ಸಂಬಲ್ಪುರದ ಹತ್ತಿರ ಇದೆ. ಸೊ ಯಾವ ರಾಜ್ಯದಲ್ಲಿ ಕೇಳಿದ್ರೆ ಒಡಿಸ್ಸಾ ರಾಜ್ಯದಲ್ಲಿ. ಒಡಿಸ್ಸಾ ರಾಜ್ಯದ ಸಂಬಲ್ಪುರದ ಬಳಿ ಮಹಾನದಿಗೆ ಹಿರಾಕುಡ್ ಅಣೆಕಟ್ಟನ್ನು ಕಟ್ಟಲಾಗಿದೆ. ಹಿರಾಕುಡ್ ಅಣೆಕಟ್ಟಿನ ವಿಶೇಷತೆ ಇದು ಭಾರತದ ಅತ್ಯಂತ ಉದ್ದವಾದ ಅಣೆಕಟ್ಟಾಗಿದೆ. ಹಿಡ್ಕಲ್ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸರಿಯಾದ ಉತ್ತರ ಇದು ಕರ್ನಾಟಕದಲ್ಲಿರುವಂಥದ್ದು ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಹಿಡ್ಕಲ್ ಅಣೆಕಟ್ಟನ್ನು ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದ್ದು ಕರ್ನಾಟಕದಲ್ಲಿ ಇರುವಂಥದ್ದು. ಹಿಡ್ಕಲ್ ಜಲಾಶಯ ಅಂತ ಕರಿತೀವಲ್ಲ ನಾವು. ಇಡುಕ್ಕಿ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸರಿಯಾದ ಉತ್ತರ ಇದನ್ನು ಪೆರಿಯಾರ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಸೊ ಇಡುಕ್ಕಿ ಅಣೆಕಟ್ಟು ಇರುವುದು ಕೇರಳದಲ್ಲಿರುವಂಥದ್ದು ಇದು ಇಡುಕ್ಕಿ ಅಣೆಕಟ್ಟು. ಹಾತ್ನಿಕುಂಡ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಹಾತ್ನಿಕುಂಡ. ಸರಿಯಾದ ಉತ್ತರ ಇದನ್ನು ಯಮುನಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಕಾಳಿಂದಿ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸರಿಯಾದ ಉತ್ತರ ಇದನ್ನು ಕಾಳಿಂದಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಸೊ ಇದು ಕೂಡ ಇರೋದು ಎಲ್ಲಿ ಕೇಳಿದ್ರೆ ಕಾಳಿಂದಿ ಅಣೆಕಟ್ಟಿರೋದು ಕರ್ನಾಟಕದಲ್ಲಿ. ಕಿಶನ್ ಗಂಗಾ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸರಿಯಾದ ಉತ್ತರ ಇದನ್ನು ಝೇಲಂ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥದ್ದು ಕಿಶನ್ ಗಂಗಾ. ಇಂಪಾರ್ಟೆಂಟ್, ತುಂಬ ಸರಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನ. ಸೊ ಇದು ಎಲ್ಲಿದೆ ಕೇಳಿದ್ರೆ ಜಮ್ಮು ಕಾಶ್ಮೀರ್ ಯೂನಿಯನ್ ಟೆರಿಟರಿ. ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ ಅಥವಾ ಯೂನಿಯನ್ ಟೆರಿಟರಿಯಲ್ಲಿ ಇರುವಂಥದ್ದು. ಮಹಾತ್ಮ ಗಾಂಧಿ ಹೈಡ್ರೋ ಎಲೆಕ್ಟ್ರಿಕ್ ಡ್ಯಾಮ್ ಅನ್ನು ಎಲ್ಲಿ ಅಥವಾ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸರಿಯಾದ ಉತ್ತರ ಇದನ್ನು ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥದ್ದು ಮಹಾತ್ಮ ಗಾಂಧೀಜಿ ಹೈಡ್ರೋ ಎಲೆಕ್ಟ್ರಿಕ್ ಡ್ಯಾಮ್. ಇದು ಎಲ್ಲಿದೆ ಕೇಳಿದ್ರೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಇರುವಂಥದ್ದು ಕರ್ನಾಟಕದಲ್ಲಿ. ನೆಕ್ಸ್ಟ್ ಕ್ವಶನ್, ಮೆಟ್ಟೂರು ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸರಿಯಾದ ಉತ್ತರ ಇದನ್ನು ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಸೊ ಮೆಟ್ಟೂರು ಡ್ಯಾಮ್, ಮೆಟ್ಟೂರು ಜಲಾಶಯ ಇರುವುದು ಎಲ್ಲಿ ಕೇಳಿದ್ರೆ ತಮಿಳುನಾಡು. ಮೈತಾನ್ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸರಿಯಾದ ಉತ್ತರ ಇದನ್ನು ಬಾರಾಕಾರ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಆಪ್ಷನ್ ಇಸ್ ದ ರೈಟ್ ಆನ್ಸರ್, ಬಾರಾಕಾರ್. ಮೈತಾನ್ ಅಣೆಕಟ್ಟು. ಸೊ ಇದು ಜಾರ್ಖಂಡ್ ರಾಜ್ಯದಲ್ಲಿದೆ. ಜಾರ್ಖಂಡ್ ರಾಜ್ಯದಲ್ಲಿ ಇದೆ. ನಿಜಾಂ ಸಾಗರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸರಿಯಾದ ಉತ್ತರ ಇದನ್ನು ಮಾಂಜರಾ ನದಿಗೆ ಅಡ್ಡಲಾಗಿ ಮಾಂಜರಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಆಕ್ಚುಲಿ ನಿಜಾಂ ಸಾಗರ ಅಣೆಕಟ್ಟಿರುವಂಥದ್ದು ಆಂಧ್ರ ಪ್ರದೇಶದಲ್ಲಿ. ಆಂಧ್ರ ಪ್ರದೇಶದಲ್ಲಿ ಇರುವಂಥದ್ದು ಇದು. ಓಂಕಾರೇಶ್ವರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸರಿಯಾದ ಉತ್ತರ ನರ್ಮದಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಓಂಕಾರೇಶ್ವರ ಅಣೆಕಟ್ಟು ಮಧ್ಯಪ್ರದೇಶದಲ್ಲಿ ಇದೆ. ಮಧ್ಯಪ್ರದೇಶ್. ಸರ್ದಾರ್ ಸರೋವರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸರಿಯಾದ ಉತ್ತರ ಇದನ್ನು ನರ್ಮದಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸರ್ದಾರ್ ಸರೋವರ ಅಣೆಕಟ್ಟನ್ನು ನರ್ಮದಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇದು ಗುಜರಾತ್ನಲ್ಲಿರುವಂಥದ್ದು. ಸೊ ಈ ನರ್ಮದಾ ನದಿಯ ತೀರದಲ್ಲಿಯೇ ಸರ್ದಾರ್ ಸರೋವರ ಅಣೆಕಟ್ಟಿನ ತೀರದಲ್ಲಿ ಇರುವಂಥದ್ದು ಏನು ಕೇಳಿದ್ರೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ.
ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪ್ರಪಂಚದ ಅತಿ ಎತ್ತರವಾದ ಪ್ರತಿಮೆ ಇರುವಂಥದ್ದು ಏಕತಾ ಪ್ರತಿಮೆ ಅಂತ ಕೂಡ ಕರಿತೀವಿ, ಪಟೇಲರ ಪ್ರತಿಮೆ. ಶ್ರೀಶೈಲಂ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸರಿಯಾದ ಉತ್ತರ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕೃಷ್ಣಾ ನದಿಗೆ ಅಡ್ಡಲಾಗಿ ಶ್ರೀಶೈಲಂ ಅಣೆಕಟ್ಟನ್ನು ಕಟ್ಟಲಾಗಿದೆ. ಸೊ ಈ ಶ್ರೀಶೈಲಂ ಅಣೆಕಟ್ಟು ಎಲ್ಲಿದೆ ಅಂತ ಕೇಳಿದ್ರೆ ಇದು ಇರುವಂಥದ್ದು ಆಂಧ್ರ ಪ್ರದೇಶಲ್ಲಿ. ಆಂಧ್ರ ಪ್ರದೇಶ. ತಿಲಯ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸೊ ತಿಲಯ ಅಣೆಕಟ್ಟನ್ನು ಬರಾಕಾರ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಸೊ ಇದು ಬರಾಕಾರ್ ನದಿ ಅಥವಾ ತಿಲಯ ಅಣೆಕಟ್ಟು ಇರುವಂಥದ್ದು ಎಲ್ಲಿ ಕೇಳಿದ್ರೆ ಜಾರ್ಖಂಡ್ ರಾಜ್ಯದಲ್ಲಿ. ಜಾರ್ಖಂಡ್. ತೆಹರಿ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸರಿಯಾದ ಉತ್ತರ ಇದನ್ನು ಉತ್ತರಾಖಂಡ್ ರಾಜ್ಯದಲ್ಲಿ ಭಾಗೀರಥಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಸೊ ಈ ಭಾಗೀರಥಿ ನದಿಗೆ ಇನ್ನೊಂದು ಹೆಸರಿದೆ, ಭಾಗೀರಥಿ ಮತ್ತು ಆಕ್ಚುಲಿ ಬಿಲಾನ್ ಗಂಗಾ, ಭಾಗೀರಥಿ ಮತ್ತು ಬಿಲಾನ್ ಗಂಗಾ ಎನ್ನುವಂತಹ ನದಿಗಳಿಗೆ ಅಡ್ಡಲಾಗಿ ತೆಹರಿ ಅಣೆಕಟ್ಟನ್ನು ಕಟ್ಟಲಾಗಿದೆ. ಸೊ ತೆಹರಿ ಅಣೆಕಟ್ಟು ಎಲ್ಲಿದೆ ಕೇಳಿದ್ರೆ ಉತ್ತರಾಖಂಡ್ ರಾಜ್ಯದಲ್ಲಿದೆ. ಉತ್ತರಾಖಂಡ್ ರಾಜ್ಯದಲ್ಲಿ ಇರುವಂಥದ್ದು. ಸೊ ತೆಹರಿ ಅಣೆಕಟ್ಟಿನ ವಿಶೇಷತೆ ಏನು ಕೇಳಿದ್ರೆ ಇದು ಭಾರತದ ಎತ್ತರವಾದ ಅಣೆಕಟ್ಟು, ಭಾರತದ ಅತಿ ಎತ್ತರವಾದ ಅಣೆಕಟ್ಟು. ರಣಜಿತ್ ಸಾಗರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸರಿಯಾದ ಉತ್ತರ ರಣಜಿತ್ ಸಾಗರ ಅಣೆಕಟ್ಟನ್ನು ರಾವಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ರಾವಿ ನದಿಗೆ. ಸೊ ಈ ರಣಜಿತ್ ಸಾಗರ ಅಣೆಕಟ್ಟಿಗೆ ಇನ್ನೊಂದು ಹೆಸರಿದೆ ತೇನ್ ಅಣೆಕಟ್ಟು ಅಂತ. ತೇನ್ ಅಣೆಕಟ್ಟು ಅಂತ ಮೊದಲು ಕರೀತಾ ಇದ್ರು. ಸೊ ಇದು ಪಂಜಾಬ್ ರಾಜ್ಯದಲ್ಲಿ ಇರುವಂಥದ್ದು. ಪಂಜಾಬ್ ರಾಜ್ಯದಲ್ಲಿ ಇರುವಂಥದ್ದು. ತಾನಕಪುರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸರಿಯಾದ ಉತ್ತರ ಇದನ್ನ ಶಾರದಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಶಾರದಾ ನದಿಗೆ ಇನ್ನೊಂದು ಹೆಸರಿದೆ ಮಹಾಕಾಳಿ ನದಿ ಅಂತ. ಮಹಾಕಾಳಿ ನದಿ ಎಲ್ಲಿದೆ ಕೇಳಿದ್ರೆ ಇದು ಉತ್ತರಾಖಂಡ್ ರಾಜ್ಯದಲ್ಲಿದೆ. ಉತ್ತರಾಖಂಡ್ ರಾಜ್ಯದಲ್ಲಿ ಇರುವಂಥದ್ದು. ಉರಿ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸೊ ಇದನ್ನ ಝೇಲಂ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಉರಿ ಅಣೆಕಟ್ಟನ್ನು ಝೇಲಂ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದ್ದು ಈ ಉರಿ ಅಣೆಕಟ್ಟು ಎಲ್ಲಿದೆ ಅಂತ ಕೇಳಿದ್ರೆ ಜಮ್ಮು ಮತ್ತು ಕಾಶ್ಮೀರ ಯೂನಿಯನ್ ಟೆರಿಟರಿಯಲ್ಲಿ ಇದೆ. ಜಮ್ಮು ಮತ್ತು ಕಾಶ್ಮೀರ್ ಯೂನಿಯನ್ ಟೆರಿಟರಿಯಲ್ಲಿ ಇರುವಂಥದ್ದು. ಜವಾಹರ ಸಾಗರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸರಿಯಾದ ಉತ್ತರ ಇದನ್ನ ಚಂಬಲ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಸೊ ಜವಾಹರ ಸಾಗರ ಅಣೆಕಟ್ಟು ಇರೋದು ಎಲ್ಲಿ ಕೇಳಿದ್ರೆ ರಾಜಸ್ಥಾನಲ್ಲಿ. ಆಲಮಟ್ಟಿ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸೊ ಆಲಮಟ್ಟಿ ಅಣೆಕಟ್ಟನ್ನು ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಸೊ ಆಲಮಟ್ಟಿ ಅಣೆಕಟ್ಟು ಇರೋದು ಕರ್ನಾಟಕದಲ್ಲಿ. ಸೊ ಕೃಷ್ಣಾ ನದಿ ಬಗ್ಗೆ ಹೇಳೋದಾದ್ರೆ ಕೃಷ್ಣಾ ನದಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಲಾನಯನ ಪ್ರದೇಶವಿರುವಂಥ ನದಿ. ಅತಿ ಹೆಚ್ಚು ಜಲಾನಯನ ಪ್ರದೇಶ ಇಲ್ಲಿ ಕರ್ನಾಟಕದಲ್ಲಿ. ಪಾಂಗ್ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸರಿಯಾದ ಉತ್ತರ ಇದನ್ನ ಬಿಯಾಸ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಪಾಂಗ್ ಅಣೆಕಟ್ಟು ಎಲ್ಲಿದೆ ಕೇಳಿದ್ರೆ ಸೊ ಪಾಂಗ್ ಅಣೆಕಟ್ಟು ಇರುವಂಥದ್ದು ಹಿಮಾಚಲ ಪ್ರದೇಶದಲ್ಲಿ. ಹಿಮಾಚಲ ಪ್ರದೇಶದಲ್ಲಿ. ಗೋವಿಂದ ವಲ್ಲಭ ಸಾಗರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸರಿಯಾದ ಉತ್ತರ ಇದನ್ನ ರಿಹಾಂಡ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಸೊ ರಿಹಾಂಡ್ ಅಥವಾ
ರಿಹಾಂಡ್ ಅಣೆಕಟ್ಟು ಅಂತ ಕರೀತಾರೆ. ಸೋನ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಸೊ ಗೋವಿಂದ ವಲ್ಲಭ ಸಾಗರ ಅಣೆಕಟ್ಟಿಗೆ ಇರುವಂತಹ ಇನ್ನೊಂದು ಹೆಸರು ಏನು ಕೇಳಿದ್ರೆ ರಿಹಾಂಡ್ ಅಣೆಕಟ್ಟು. ಸೊ ಈ ಗೋವಿಂದ ವಲ್ಲಭ ಸಾಗರ ಅಣೆಕಟ್ಟು ಅಥವಾ ರಿಹಾಂಡ್ ಅಣೆಕಟ್ಟು ಎಲ್ಲಿದೆ ಅಂತ ಕೇಳಿದ್ರೆ ಉತ್ತರ ಪ್ರದೇಶದಲ್ಲಿ ಇರುವಂಥದ್ದು. UP ಅಥವಾ ಉತ್ತರ ಪ್ರದೇಶ. ರಾಣಿ ಲಕ್ಷ್ಮೀಬಾಯಿ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸರಿಯಾದ ಉತ್ತರ, ಇದನ್ನ ಉತ್ತರ ಪ್ರದೇಶದಲ್ಲಿ ಬೇಟ್ವಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಉತ್ತರ ಪ್ರದೇಶದಲ್ಲಿ ಕಟ್ಟಲಾಗಿರುವಂಥದ್ದು ಬೇಟ್ವಾ ನದಿಗೆ ಅಡ್ಡಲಾಗಿ ಕಟ್ಟಿದೆ. ರಾಣಾ ಪ್ರತಾಪ ಸಾಗರ RP ಸಾಗರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? RP ಸಾಗರ ಅಣೆಕಟ್ಟು. ಸೊ ಈ ರಾಣಾ ಪ್ರತಾಪ ಸಾಗರ ಅಣೆಕಟ್ಟನ್ನ ಚಂಬಲ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಈ ಚಂಬಲ್ ನದಿ ಇರುವಂಥದ್ದು ರಾಜಸ್ಥಾನಲ್ಲಿ. ಸಲಾಂ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸರಿಯಾದ ಉತ್ತರ ಇದನ್ನ ಸಲಾಲ್. ಸರಿಯಾದ ಉತ್ತರ ಚೆನಾಬ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಸಲಾಲ್ ಇದು ಜಮ್ಮು ಕಾಶ್ಮೀರದಲ್ಲಿ ಇರುವಂಥದ್ದು. ಸಲಾಲ್ ಅಣೆಕಟ್ಟು. ಶಿವನ ಸಮುದ್ರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸರಿಯಾದ ಉತ್ತರ ಶಿವನ ಸಮುದ್ರ ಅಣೆಕಟ್ಟನ್ನು ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಕರ್ನಾಟಕದಲ್ಲಿ ಇರುವಂಥದ್ದು ಇದು. ಸೊ ಶಬರಗಿಣಿ ಅಣೆಕಟ್ಟನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸರಿಯಾದ ಉತ್ತರ ಇದನ್ನ ಪಂಪಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಪಂಪಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇದು ಕೇರಳ ರಾಜ್ಯದಲ್ಲಿ ಇರುವಂಥದ್ದು. ಕೇರಳದಲ್ಲಿ ಇರುವಂಥದ್ದು. ಉಕ್ಕೈ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸರಿಯಾದ ಉತ್ತರ ಇದನ್ನ ತಪತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಉಕ್ಕೈ ಅಣೆಕಟ್ಟು. ಸೊ ಉಕ್ಕೈ ಅಣೆಕಟ್ಟು ಇರುವುದು ಎಲ್ಲಿ ಕೇಳಿದ್ರೆ ಗುಜರಾತ್. ಭೀಮಾ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸರಿಯಾದ ಉತ್ತರ ಇದನ್ನ ಪಾವನಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಸೊ ಭೀಮಾ ಅಣೆಕಟ್ಟು ಇರೋದು ಎಲ್ಲಿ ಕೇಳಿದ್ರೆ ಮಹಾರಾಷ್ಟ್ರದಲ್ಲಿ ಇರುವಂಥದ್ದು. ಬಲಿಮೇರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸರಿಯಾದ ಉತ್ತರ ಇದನ್ನ ಸಿಲೇರು ನದಿಗೆ ಅಥವಾ ಸಲೇರು ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಸೊ ಬಲಿಮೇಲ ಅಣೆಕಟ್ಟಿರೋದು ಒಡಿಸ್ಸಾ ರಾಜ್ಯದಲ್ಲಿ. ಬಾನ್ಸಾಗರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸರಿಯಾದ ಉತ್ತರ ಇದನ್ನ ಸೋನ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಸೊ ಬಾನ್ಸಾಗರ ಅಣೆಕಟ್ಟಿರೋದು ಎಲ್ಲಿ ಕೇಳಿದ್ರೆ ಮಧ್ಯಪ್ರದೇಶದಲ್ಲಿ. ಹಿಡ್ಕಲ್ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸರಿಯಾದ ಉತ್ತರ ಇದನ್ನ ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹಿಡ್ಕಲ್ ಅಣೆಕಟ್ಟಿಗೆ ಇನ್ನೊಂದು ಹೆಸರಿದೆ ರಾಜ ಲಕಮಗೌಡ ಅಣೆಕಟ್ಟು. ರಾಜ ಲಕಮಗೌಡ ಅಣೆಕಟ್ಟು. ಹಿಡ್ಕಲ್ ಅಣೆಕಟ್ಟಿಗೆ ರಾಜ ಲಕಮಗೌಡ ಅಣೆಕಟ್ಟು ಅಂತೇಳಿ ಕೂಡ ಕರೀತಾರೆ. ಕರ್ನಾಟಕದಲ್ಲಿರುವಂಥದ್ದು. ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ದೋಮ್ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸರಿಯಾದ ಉತ್ತರ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಸೊ ಈ ಅಣೆಕಟ್ಟಿರೋದು ಮಹಾರಾಷ್ಟ್ರದಲ್ಲಿ. ಸೊ 40ನೇ ಪ್ರಶ್ನೆ ಇರ್ತಿದೆ, ನಾಥ್ಪಾ ಜಾಕರಿ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಆಪ್ಷನ್ಸ್ ಈ ರೀತಿದೆ: ಸೋನ್ ನದಿ, ಸಟ್ಲೇಜ್ ನದಿ, ಘಟಪ್ರಭಾ ನದಿ, ಪಂಪಾ ನದಿ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.